ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಲೌಸ್ ಫುಲ್ ಕಲರ್ ನೆಕ್ ಬಂದು ಫುಲ್ ಕಲರ್ ಬರುತ್ತಲ್ಲ, ಆ ಬ್ಲೌಸ್ ನ ಕಟ್ ಮಾಡ್ತಾ ಇದೀನಿ. ನೋಡಿ, ಈ ತರ ಡಿಸೈನ್ ಇರುತ್ತೆ. ಅದು ಈ ಒಳಗಡೆ ಇರೋದು ಬಂದ್ಬಿಟ್ಟು ಸ್ಯಾರಿ ಪೀಸ್ ಅಲ್ಲಿ ಅಟ್ಯಾಚ್ ಮಾಡಬೇಕು. ಇದು ಮಾಮೂಲಿ ರೆಗ್ಯುಲರ್ ಬ್ಲೌಸ್ ಪೀಸು. ಮತ್ತೆ ಇದು ಅಷ್ಟೇ ಸ್ಯಾರಿ ಪೀಸ್ ಬರುತ್ತೆ. ಈ ತರ ಫುಲ್ ಕಲರ್ ಇರುವಂತ ಬ್ಲೌಸ್ ನ ಯಾವ ತರ ಕಟ್ ಮಾಡ್ಬೇಕು, ಎಷ್ಟು ಮಾರ್ಕಿಂಗ್, ಫ್ರಂಟ್ ಕಮ್ಮಿ ಬರುತ್ತೆ, ಬ್ಯಾಕ್ ಜಾಸ್ತಿ ಬರುತ್ತೆ. ಯಾಕೆ ಕಲರ್ ನೆಕ್ ಇರೋದ್ರಿಂದ. ನೋಡಿ, ಜೈನ್ ಅಷ್ಟೇ ಶರ್ಟ್ ಚೆಕ್ ಮಾಡ್ಕೊಳ್ಳಿ, ಬ್ಯಾಕ್ ಇಂದ ಮುಂದೆ ಬಂದಿರುತ್ತೆ. ಇದನ್ನ ಯಾವ ತರ ಕಟ್ ಮಾಡ್ಬೇಕು, ಮತ್ತೆ ಅದರಲ್ಲಿ ಸ್ವಲ್ಪ ಹಿಂಗ್ ಓಪನ್ ಆಗಿದೆ, ಅದೇ ಯಾವ ತರ ಅಟ್ಯಾಚ್ ಮಾಡಬೇಕು, ಮೇಲ್ಗಡೆ ಕಾಲರ್ ಯಾವ ತರ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ನೀಟಾಗಿ ಪ್ರತಿಯೊಂದು ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ಕೊಡ್ತಾ ಇದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡದೆ ನೀಟಾಗಿ ಅಬ್ಸರ್ವ್ ಮಾಡಿ ನೋಡೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಇರುತ್ತೆ. ಯಾಕಂತಂದ್ರೆ ನಾನು ಯಾವ ಸೈಜ್ಗೆ ಎಷ್ಟು ಕಟ್ ಮಾಡ್ಬೇಕು, ಎಷ್ಟು ಶೋಲ್ಡರ್ ಇಟ್ಕೋಬೇಕು, ಎಷ್ಟು ಡೀಪ್ ಇಟ್ಕೋಬೇಕು, ಎಷ್ಟು ಹಾರ್ಮಲ್ ಡೌನ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ನಾನು ಮಾರ್ಕ್ ಮಾಡಿ ಮೆಜರ್ಮೆಂಟ್ ನ ಹೇಳ್ತಾ ಇರ್ತೀನಿ. ಅದರಿಂದ ಅವೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಆ ತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲರೂ ಡೌಟ್ ಬಂತು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸಪ್ ಅಲ್ಲಿ, ಇಲ್ಲ ವಾಯ್ಸ್ ಮೆಸೇಜ್ ಆಗ್ಲಿ, ಇಲ್ಲ ಫೋನ್ ಮಾಡೋದ್ ಮುಖಾಂತರ ನಿಮ್ಗೆ ಯಾರು ಯಾವ ತರ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ. ನನಗೆ ಖಂಡಿತವಾಗ್ಲೂ ಸ್ವಲ್ಪ ಡಿಲೇ ಆಗ್ಬೋದು. ಇಲ್ಲ ಫೋನಲ್ಲಿ ಹೇಳಿದ್ರೆ ಫೋನಲ್ಲೇ ರಿಪ್ಲೈ ಕೊಡ್ತೀನಿ, ಇಲ್ಲ ಕಮೆಂಟ್ ಮಾಡಿದ್ರೆ ಕಮೆಂಟ್ ಅಲ್ಲಿ ರಿಪ್ಲೈ ಕೊಡ್ತೀನಿ. ಎರಡಕ್ಕೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ದು ಎಷ್ಟು ಡಿಸೈನ್ಸ್, ಪ್ಯಾಟರ್ನ್ಸ್, ವರ್ಕ್ ಬ್ಲೌಸ್ ಇವೆಲ್ಲ ಎಷ್ಟು ರೆಡಿ ಆಗ್ತವೆ ಅಂತ ರೀಲ್ಸ್ ತರ ಮಾಡಿ ಚಿಕ್ಕದಾಗಿ ಆಗ್ತಾ ಇದ್ದೀನಿ. ಅದೇ ರೀತಿ ಕಟಿಂಗ್ ಎಲ್ಲ ಮಾಡೋದನ್ನ ಹೇಳ್ಕೊಡೋದ್ರಲ್ಲಿ ವಿಡಿಯೋಸ್ ತರ ಮಾಡ್ತಾ ಇದ್ದೀನಿ. ತುಂಬಾ ಹೆಚ್ಚು ಕಮ್ಮಿ 250 ಮೇಲೆ ವಿಡಿಯೋಸ್ ಮಾಡಿದ್ದೀನಿ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಗೆ ಅನುಕೂಲ ಆಗಿರೋಂಥ ವಿಡಿಯೋಸ್ ತುಂಬಾ ಇರುತ್ತೆ. ಅದರಲ್ಲಿ ಏನಾದ್ರೂ ಇಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರೋಂಥ ವಿಡಿಯೋಗಳು ಮಾಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕಾಗಿರೋನಿಲ್ಲ, ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗಿರೋಂಥ ವಿಡಿಯೋಗಳು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ನಾನು ಕಷ್ಟಪಟ್ಟು ಕಲ್ತಿದ್ದೀನಿ. ಆದ್ರೆ ನಾನು ಇಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಖಂಡಿತವಾಗ್ಲೂ ನಿಮ್ಗೆ ದೂರದಲ್ಲಿರೋರಿಗೆ ಇನ್ನೂ ಏನಾದ್ರು ಡೌಟ್ಗಳಿದ್ರೆ ಅಕಸ್ಮಾತ್ ಸರ್ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಬೇಕಾದ್ರೆ ನೀಟಾಗಿ ಬರುತ್ತೆ, ನಾವು ಮಾಡೋಕ್ಕಾದ್ರೆ ಸ್ವಲ್ಪ ಬರಲ್ಲ ಅನ್ನೋ ತುಂಬಾ ಜನ ಇದಾರೆ. ಆತರ ಇರೋರ್ಗೆ ಒಂದು ಸಜೆಷನ್ ಕೊಡ್ತೀನಿ. ಸಂಡೇ ಟೈಮಲ್ಲಿ ಬನ್ನಿ, ನಮ್ ಮುಂದೆನೆ ನಿಮ್ ಬ್ಲೌಸ್ ಫಸ್ಟ್ ಟೈಮ್ ಬರೋರ್ಗೆ ಆ ಬ್ಲೌಸ್ ನ ಫ್ರೀಯಾಗಿ ಕಟ್ ಮಾಡ್ಕೊಡ್ತೀನಿ. ಅದನ್ನ ತಗೊಂಡೋಗಿ ನೀವು ಹಂಗೆ ಕಟ್ ಮಾಡಿದ್ರು ಹೊಲ್ದಾಕೊಳ್ಳಿ, ಇಲ್ಲ ನೀವು ಮಾರ್ಕ್ ಮಾಡ್ಬೇಕಾದ್ರೆ ಅದು ಇಟ್ಟು ಚೆಕ್ ಮಾಡ್ಕೊಳಕಾದ್ರೂ ಹೆಲ್ಪ್ಫುಲ್ ಆಗುತ್ತೆ. ಅದೇ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರೋಂಥ ವಿಡಿಯೋನ ಹೆಲ್ಪ್ ಮಾಡ್ತೀನಿ. ಆ ತರ ಮಿಸ್ ಮಾಡ್ಕೊಂತೀರಾ, ಈ ವಿಡಿಯೋ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ ಆಗಿರೋಂಥ ವಿಡಿಯೋಗಳು ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನೋಡಿ, ಈ ತರ ನಾನು ರಫ್ ಆಗಿ ಕಸ್ಟಮರ್ ಹೇಳ್ಬೇಕಾದ್ರೆ ಈ ತರ ಬರ್ಕೊಂತೀನಿ. ಇದು ಫುಲ್ ಕಲರು ಈ ತರ ಸುಮ್ಮನೆ ರಫ್ ಆಗಿ ಬರ್ಕೊಂತೀನಿ. ಬಕ್ಸ್ಲೀಸ್ ಇದೆ, ಪಟ್ಟಿ ಸ್ಯಾರಿ ಪೀಸಲ್ಲಿ ಇಲ್ಲಿ ಪ್ಯಾಚ್ ಇದೆ. ಈ ಥರ ಬರ್ಕೊಂಡು ಕಾಲರ್ ನೆಕ್ಕಿಗೆ ಯಾವತ್ತೂ ಆಗಲಿ ಶೋಲ್ಡರ್ನಾದ್ರು ತೊಗೋಬೇಕು. ನೋಡಿ, ಶೋಲ್ಡರ್ ಮೆಜರ್ಮೆಂಟ್ 15 ತೊಗೊಂಡಿದ್ದೀನಿ. ಬ್ಯಾಕ್ ಕ್ರಾಸು 15 ಇದೆ, ಫ್ರಂಟ್ ಕ್ರಾಸು 14 ಇದೆ. 1 ಇಂಚು ಡಿಫ್ರೆನ್ಸ್ ಇದೆ. ನಾವು ಶೇಪ್ ತೆಗಿಬೇಕಾದ್ರೆ ತೊಗೋಬೇಕು. ಅದಕ್ಕೋಸ್ಕರ ಇದನ್ನ ಕಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇಲ್ಲಿ 2 ಲೈನ್ ಹಾಕ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕೆಳಗಡೆ ಫೋಲ್ಡಿಂಗಿಗೆ. ಇವಾಗ ಮೇಲ್ಗಡೆದು ಇದಕ್ಕೆ ಬ್ಯಾಕಲ್ಲಿ ಎಕ್ಸ್ಟ್ರಾ ಬಂದು ಫ್ರಂಟಲ್ಲಿ ಕಮ್ಮಿ ಬರುತ್ತೆ. ಅದು ಯಾವ ಥರ ಅಂತ ನೋಡಿ. ಅವ್ರು ಕೊಟ್ಟಿರೋಂಥ ಬ್ಲೌಸು ನಾರ್ಮಲ್ ಡೀಪ್ ನೆಕ್ ಇದೆ. 3 ಬ್ಲೌಸ್ ಇತ್ತು, ಅದಕ್ಕೆ 2 ಹೊಲ್ದಿ ಥರ ಪೀಸ್ ಹಾಕಿದ್ವಿ. ಇದು ಕಲರ್ ನೆಕ್. ಇದು ನೋಡಿ, ಈ ಥರ ಬ್ಲೌಸ್ ಲೆಂತ್ ಅನ್ನೋದು ಫಸ್ಟ್ ತಗೋಬೇಕು. ಲೆಂತ್ ಎಷ್ಟು ಬರುತ್ತೆ ಅಂದರೆ ಇದು 14 ಇಂಚು ಬರುತ್ತೆ. ಬ್ಯಾಕಲ್ಲಿ ಕ್ಲೋಸ್ ಇರೋದ್ರಿಂದ ನಮಗೇನು ಡೀಪ್ ಏನು ಬೇಕಾಗಿಲ್ಲ. ನಾವು ಫಸ್ಟು ಲೆಂತ್ ಅನ್ನೋದು ನೋಡಿ, ಫ್ರಂಟ್ ಹುಕ್ಸ್ ಇರೋದ್ರಿಂದ ಈ ಕಡೆ ಡಬಲ್ ಇರುತ್ತೆ, ಈ ಕಡೆ ಕ್ಲೋಸ್ ಇರುತ್ತೆ. ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. 2 ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 14 ಇಂಚಿಗೆ ನೋಡಿ 14ಗೆ 1 ಲೈನ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾರ್ಮೋಲ್ ಡೌನ್ ಬಂದ್ಬಿಟ್ಟು ಅಂದಾಜಾಗಿ ಒಂದು 6.5 ಹಾಕ್ಕೊತೀನಿ. ಆಮೇಲೆ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಡೌನ್ ಮಾಡ್ಕೋಬೇಕು. ಆದರೆ ಡೌನ್ ಮಾಡಾದ್ಮೇಲೆ ಮೇಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವಾಗೂ ನಾನು 1/2 ಇಂಚು ಡೌನೇ ಮೇಲೇ ಮಾರ್ಕ್ ಅನ್ನೋದು ಹಾಕ್ಕೊತೀನಿ, ಹಾರ್ಮೋಲ್ ಮಾರ್ಕು. ಮತ್ತು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗಿ ಇಲ್ಲೂ 6.5 ಮಾರ್ಕ್ ಹಾಕ್ಕೊಂಡೆ. ಇಲ್ಲಿ ಮೇಲ್ಗಡೆ 1 ಲೈನ್ ಹಾಕ್ಕೊಂಡೆ. ಇವಾಗ ಈ ಸ್ಕೇಲ್ನ ಸಹಾಯದಿಂದ ಸ್ಟ್ರೈಟಾಗಿ 1 ಲೈನ್ ಹಾಕ್ಕೊಂಡೆ. ಮತ್ತು ಇಲ್ಲಿ ಮಾರ್ಜಿನ್ ಬಿಡಬಾರ್ದು, ಯಾಕಂದರೆ ಬ್ಯಾಕಲ್ಲಿ ಎಕ್ಸ್ಟ್ರಾ ಬರುತ್ತೆ. ಅದು ಯಾವ ಥರ ಅಂತ ಇವಾಗ ಹೇಳ್ತೀನಿ. ಮತ್ತು ಇಲ್ಲೂ ಅಷ್ಟೇ ಹಾರ್ಮೋಲ್ ಹತ್ರ 1 ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ವೇಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಪ್ರತಿಯೊಂದು
ಬಫ್ ಸ್ಲೀವ್ಸು ಅದೆಲ್ಲ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಸ್ಲೀವ್ಸ್ ಕಟ್ ಮಾಡಿಲ್ಲ. 31 ಇದೆ ವೇಸ್ಟು. 31ರಲ್ಲಿ 4 ಭಾಗ ಮಾಡಿದ್ರೆ ನಮಗೆ 7.75 ಬರುತ್ತೆ. 7.75 ಒಂದು ಮಾರ್ಕು. ಆಮೇಲೆ ಇದು ಮಾರ್ಕಿಂಗೆ, ಇದು ಡಾಟ್ಗಿಲ್ಲಿ. ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ ಯಾವ ಥರ ತೊಗೊಳ್ಳೋದು ಅಂತ ತೋರಿಸ್ತೀನಿ. ನಾರ್ಮಲ್ ಬ್ಲೌಸ್ಗೆ ಚೆಸ್ಟಲ್ಲಿ ಅರ್ಧ ಇಂಚು ಟೈಟ್ ಮಾಡಿದ್ರೂ ನಿಮಗೆ ಈ ನೆಕ್ಕನಾಗ ಓಪನ್ ಆಗುತ್ತೆ, ನಮಗೆ ಟೈಟ್ ಬರಲ್ಲ. ಆದರೆ ಕಾಲರ್ ನೆಕ್ಕಲ್ಲಿ ಬಂದ್ಬಿಟ್ಟು ನಮಗೆ ಟೈಟ್ ಬರಬಾರ್ದು. ನೋಡಿ ಈ ಥರ ಇಟ್ಕೊಂಡು 19 ಬರ್ತಾಯಿದೆ. 19ರಲ್ಲಿ 2 ಭಾಗ ಮಾಡಿದ್ರೆ 9.25 ಬರ್ತಾಯಿದೆ. ಇದು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಫ್ರಂಟಲ್ಲಿ ಹಿಂಗೆ ಚೆಕ್ ಮಾಡ್ಕೋಬೋದು. ಹುಕ್ಸ್ ಪಟ್ಟಿಯಿಂದ ಆರ್ಮಲ್ವರೆಗೂ ನೋಡಿ 9 ಇದೆ. ಈ ಕಡೆ ನೋಡೋಣ. ನೋಡಿ ಈಗದು 9.25 ಬರ್ತಾಯಿದೆ. ಆದರೆ ನಾವೇನು ಮಾಡಬೇಕು, 9.25ನೇ ಹಾಕ್ಕೋಬೇಕು. ಯಾಕಂತಂದರೆ ಇಲ್ಲಿ ಬೆನ್ನಲ್ಲಿ ಇಲ್ಲಿ ಕ್ಲೋಸ್ ಇರುತ್ತಲ್ಲ, ಆಮೇಲೆ ಕೈ ಆಡ್ಸೋಕ್ಕಾಗಲ್ಲ, ಟೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಶೋಲ್ಡ್ರ್ ನಾವು 15 ಇಂಚ್ ತೊಗೊಂಡಿದ್ದಲ್ಲ, ಆ 15 ಅನ್ನೋದು 1 ಪಾಯಿಂಟ್ ಜಾಸ್ತಿನೇ ಹಾಕ್ಕೋಬೇಕು. ಏನಕ್ಕಂದರೆ ಇಲ್ಲಿ ಹೊಲಿಯೋಕ್ಕೆ ಮಾರ್ಜಿನ್ ಬೇಕಲ್ಲ, ಅದಕ್ಕೆ ಸೇಮ್ ಅದೇ ಥರ ಇಲ್ಲಿ 15 1 ಪಾಯಿಂಟ್ ಜಾಸ್ತಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಕ್ರಾಸ್ ನಾವು ತೊಗೊಂಡಿದ್ವಲ್ಲ, ಅದಕ್ಕೆ ಇಲ್ಲಿ ಸ್ಟ್ರೈಟಾಗಿ ಲೈನ್ ಬರಬೇಕು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾವು ಕಾಲರ್ ನೆಕ್ಕೆ ಬರಲಿ ಕ್ಲೋಸ್ ನೆಕ್ಕೆ ಬರಲಿ ಇದು 3 ಇಂಚ್ ಅನ್ನೋದೇ ಹಾಕ್ಕೋಬೇಕು. 3 ಇಂಚ್ ಅಂದರೆ ನಮ್ಮ ಕತ್ತು ಎಷ್ಟು ಇರುತ್ತೋ ಅಷ್ಟು ಕತ್ತಿಲ್ಲಿ ಹಿಡಿಬೇಕು. ಅದಕ್ಕೋಸ್ಕರ 3 ಸ್ವಲ್ಪ ಹೊಲ್ದಾದ್ಮೇಲೆ 1/4 ಇಂಚ್ ಹೋಗ್ಬಿಡುತ್ತೆ. ಅಂದರೆ 6.25 ಬರುತ್ತೆ. 6.25 ಬಂದಿದ್ದರೆ ನಮ್ಮ ಕತ್ತೆಷ್ಟು ಇರುತ್ತೋ ಅಷ್ಟು ರೌಂಡಾಗಿ ಬರಬೇಕು ಶೇಪು. ಅದಕ್ಕೋಸ್ಕರ ಇಲ್ಲಿ 3 ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಮಾಮೂಲಿ ಡಾಟ್ ಮಾರ್ಕಿಂಗಿಗೆ, ಮತ್ತು ಈ ಲೈನ್ಗೆ ಸ್ಟ್ರೈಟು, ಮತ್ತು ಇಲ್ಲಿ ಸ್ಟ್ರೈಟು, ಮತ್ತು ನಮ್ಗೆ ಮಾರ್ಜಿನ್ನು ನಿಮ್ಗೆ ಎಷ್ಟು ಬೇಕಂದರೆ ಅಷ್ಟು ತೊಗೋಬೋದು. ನಾನು ಮಾಮೂಲಿಯಾಗಿ 1.5 ಇಂಚು 2 ಇಂಚ್ ಹಾಕ್ತೀನಿ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕಾಲರ್ಗೆ ಸ್ವಲ್ಪ ಡೌನ್ ಮಾಡಬೇಕು. ಏಕೆಂತಂದರೆ ಇಲ್ಲೂ ಮೇಲೆ ಎತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ನೋಡಿ ಅರ್ಧ ಇಂಚು ಡೌನ್ ಮಾಡಬೇಕು. ಅದಾದಮೇಲೆ ಇವಾಗ ಬ್ಯಾಕ್ ಎಕ್ಸ್ಟ್ರಾ ತೊಗೋಬೇಕು. ಇದು ಫ್ರಂಟ್ ಲೆಕ್ಕ ಬರುತ್ತೆ, ಬ್ಯಾಕ್ ಎಕ್ಸ್ಟ್ರಾ ಬರಬೇಕು. ಈ ಸೈಜ್ಗೆ ಬಂದ್ಬಿಟ್ಟು ನಾನು 3/4 ಇಂಚ್ ಅನ್ನೋದು ಹಾಕ್ಕೊತೀನಿ. ನೋಡಿ ಈ ಥರ 3/4 ಇಂಚು ಮಾರ್ಕ್ ಮಾಡಿಕೊಂಡು ಇದನ್ನು ಇಲ್ಲಿವರೆಗೂ ಸ್ಟ್ರೈಟು, ಮತ್ತು ಇಲ್ಲಿಂದ ಇಲ್ಲಿಗೆ ಕ್ರಾಸು. ಇದಿಷ್ಟು ಬ್ಯಾಕಲ್ಲಿ ಎಕ್ಸ್ಟ್ರಾ ಬರಬೇಕು. ಏನಕ್ಕೆ ಅಂತಂದರೆ ಕಾಲರ್ ನೆಕ್ ಇರೋದ್ರಿಂದ, ಇಲ್ಲಾಂದರೆ ಕಾಲರ್ ಹಿಂದ್ಗಡೆ ಗ್ಯಾಪ್ ಬರ್ತಾ ಇರುತ್ತೆ, ಹಿಂಗೆ ಹೇಳ್ಕೊಂಡಂಗೆ ಆಗ್ಬಿಡುತ್ತಲ್ಲ. ಈ ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂದರೆ ಆ ಥರ ಆಗುತ್ತೆ. ಅದಾದಮೇಲೆ ಇಲ್ಲಿ ಆರ್ಮಲ್ಲು ಮಾರ್ಕ್ ಮಾಡ್ಕೋಬೇಕು. ಆರ್ಮಲ್ ಮಾರ್ಕ್ ನೋಡಿ, ಈ ಸ್ಕೇಲ್ ಇರುತ್ತಲ್ಲ, ಈ ಸ್ಕೇಲ್ನಲ್ಲಿ ನೋಡಿ ಈ ಥರ ಇಟ್ಕೊಂಡು ಇದು ಟಚ್ ಆಗೋ ಥರ ಇಟ್ಕೊಂಡು ನೋಡಿ ಈ ಥರ ಶೇಪ್ ಮಾಡಿಕೊಂಡೆ. ಅದಾದಮೇಲೆ ಇವಾಗ ಆರ್ಮಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಎಕ್ಸ್ಟ್ರಾ ಬರೋದು ಲೆಕ್ಕಕ್ಕಿರಲ್ಲ, ನಾವು ಸ್ಟ್ರೈಟಾಗಿ ಇಲ್ಲೇ ಇಟ್ಕೊಂಡು ನೋಡಿ 7.25 ಬರ್ತಾಯಿದೆ. ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ 8 ಇಂಚ್ ಬರ್ತಾಯಿದೆ, ಇನ್ನು ಅರ್ಧ ಇಂಚ್ ಬೇಕು. ಅವಾಗೇನು ಮಾಡಬೇಕು, ನಾವು ಇದನ್ನು ಮಾರ್ಕು ಅರ್ಧ ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಸ್ಕೇಲ್ನ ಸಹಾಯದಿಂದ ಅರ್ಧ ಇಂಚು ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಚೆಕ್ ಮಾಡ್ಕೊಳ್ಳಿ. ನೋಡಿ 7.25 ಬರ್ತಾಯಿದೆ. ಕಟ್ ಮಾಡಿದಾಗ 6 ಇಂಚ್ ಬರುತ್ತೆ. ಅದು ನೋಡಿ ಇಷ್ಟು ಮಾರ್ಕ್ ಮಾಡಾದ್ಮೇಲೆ ಬ್ಯಾಕಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ವಿ, ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ವಿ. ಆರ್ಮಲ್ ಡೌನ್ 6.25 ಹಾಕ್ಕೊಂಡಿದ್ವಿ. ನಮಗೆ 16 ಇಂಚ್ ಬಂದಿಲ್ಲ, ಅದಕ್ಕೆ ಅರ್ಧ ಇಂಚ್ ಡೌನ್ ಮಾಡ್ಕೊಂಡಿದ್ವಿ. ಇದು ಮಾರ್ಜಿನ್ ಲೈನು. ಇವಾಗ ಇದನ್ನ ಕಟ್ ಮಾಡೋಣ. ಬ್ಯಾಕ್ ಹೆಂಗೋ ಈಸಿಯಾಗಿ ಕಟ್ ಮಾಡಿಬಿಡ್ತೀವಿ. ಮೈನ್ ಇರೋದು ಫ್ರಂಟಲ್ಲಿ. ಆ ಫ್ರಂಟ್ ಬಂದ್ಬಿಟ್ಟು ನಮಗೆ ಫಸ್ಟು ಪ್ರಿನ್ಸಸ್ ಕಟ್ ಇರೋದ್ರಿಂದ ಪೇಪರಲ್ಲಿ ಕಟ್ ಮಾಡಿಕೊಂಡು ಅದಾದಮೇಲೆ ಲೈನಿಂಗನ್ನು ಕಟ್ ಮಾಡ್ಕೋಬೇಕು. ಅದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇಷ್ಟಾಯಿತು. ಇಷ್ಟಾದ್ಮೇಲೆ ನೋಡಿ ಇಲ್ಲಿಂದ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಮತ್ತೆ ಇದು ಹಿಂಗೆ. ಅದಾದ್ಮೇಲೆ ಆರ್ಮೋಲು ನಾವು ಮಾರ್ಕ್ ಮಾಡಿದೀವಲ್ಲ ಅದ್ರ ಸೈಜ್ಗೆ ಸೇಮ್ ಹಂಗೇನೆ ಕಟ್ ಮಾಡ್ಕೊಂಡ್ವಿ. ಇವಾಗ ಇದು ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ.
ಕರೆಕ್ಟ್ ಆಗಿ 8 ಇಂಚ್ ಅನ್ನೋದು ಬಂತು, ಅಂದ್ರೆ 16 ಇಂಚ್ ನಮ್ಗೆ ಬಂದ್ಬಿಡ್ತು. ಇವಾಗ ನಾವು ಪ್ರಿಂಟು ಪೇಪರ್ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಪೇಪರ್ನ ಐರನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮೊದಲನೇದಾಗಿ ಇದು ಫ್ರಂಟ್ ಉಗ್ಸಿರೋದ್ರಿಂದ ನೋಡಿ, ಇಲ್ಲಿದೆ ಫ್ರಂಟ್ ಈ ತರ ಉಗ್ಸಿರೋದನ್ನ ಏನ್ ಮಾಡ್ಬೇಕು, ನಮ್ಗೆ ಇಲ್ಲಿ ಮಾರ್ಜಿನ್ ಬೇಕು. ಮಾರ್ಜಿನ್ ಎಷ್ಟು ಬೇಕಂದ್ರೆ ಅರ್ಧ ಇಂಚ್ ಅಷ್ಟೇ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಫಸ್ಟ್ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡೆ. ಅದಾದ್ಮೇಲೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು, ಕರೆಕ್ಟ್ ಆಗಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಒಂದು ಲೈನ್ ಹಾಕೊಂಡಿದ್ದೀನಿ. ಓಕೆನಾ? ಅದಾದ್ಮೇಲೆ ಇವಾಗ ನಾವು ಏನು ಬ್ಯಾಕ್ ಇತ್ತಲ್ಲ ಅದನ್ನ ಮಾರ್ಜಿನ್ ಬಿಟ್ಟು ಕರೆಕ್ಟ್ ಆಗಿ ಅದನ್ನ ಇಟ್ಕೊಂಡಿದ್ದೀನಿ, ಕದಲ್ದಿರ ಇರ್ಲಿ ಅಂತ ಹಾಕಿದ್ದೀನಿ. ಅದಾದ್ಮೇಲೆ ಇವಾಗ ಫ್ರಂಟ್ ಲೆಂತ್ ಅನ್ನೋದು ತಗೋಬೇಕು ನಾವು. ಫ್ರಂಟ್ ಲೆಂತ್ ಎಷ್ಟಿದೆ ಇವ್ರದ್ದು ನೋಡ್ಕೊಳ್ಳೋಣ. ನೋಡಿ, ಮೇಲ್ಗಡೆ ಶೋಲ್ಡರ್ ಕಚ್ಚಾ ಹಿಡಿದ್ಬಿಟ್ಟು ಅಲ್ಲಿಂದ 10 ಇಂಚು 13ಗೆ ನಾವು ಕ್ರಾಸ್ ಬೆಲ್ಟ್ ಇದೆ, 13ರಿಂದ ಕೆಳಗಡೆ 15ವರೆ ಇದೆ. ನಾವೇನ್ ಮಾಡ್ಬೇಕು, ಫ್ರಂಟು ಈ ಲೈನ್ ಬರುತ್ತೆ, ಇದು ಎಕ್ಸ್ಟ್ರಾ ನಾವು ಬಿಟ್ಕೊಂಡಿದೀವಲ್ಲ, ಅದಕ್ಕೆ ಇಲ್ಲಿಂದ ಇಟ್ಕೊಂಡು ನಾವು ಇಲ್ಲಿ 15ವರೆಗೆ ಮಾರ್ಕ್ ಮಾಡ್ಕೊಂಡ್ವಿ ಫಸ್ಟ್ ಕೆಲಸ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಫ್ರಂಟ್ ಅಲ್ಲಿ ಪೇಪರ್ ಅಲ್ಲಾಡ್ತಾ ಐತೆ ನೋಡಿ, ಹಿಂಗ್ ಮಾರ್ಕ್ ಮಾಡ್ಕೊಂಡ್ವಲ್ಲ, ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ಆಗಿ ರೌಂಡ್ ಆಗಿ ಇಲ್ಲಿ ಹಿಂಗ್ ಮಾಡ್ಕೊಂಡ್ವಿ. ಅಂದ್ರೆ ನಮ್ ಸೈಡ್ ಅಲ್ಲಿ ಏನು ಎಕ್ಸ್ಟ್ರಾ ಬೇಡ, ಸೈಡ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ನಮ್ಗೆ ಬೇಕಾಗಿರೋದು ಚೆಸ್ಟ್ ಪೋರ್ಷನ್ ಅಲ್ಲಿ ಸ್ವಲ್ಪ ಡೌನ್ ಬರಬೇಕು. ಅದಕ್ಕೋಸ್ಕರ ಅವ್ರು ಸ್ಲಿಮ್ ಆಗಿದ್ರೆ ಇನ್ನು ಮೇಲ್ ಬರುತ್ತೆ, ಸ್ವಲ್ಪ ದಪ್ಪ ಇರೋರಿಗೆ ಈ ತರ ಸ್ವಲ್ಪ ಡೌನ್ ಬರುತ್ತೆ. ಅದು ಫ್ರಂಟ್ ಶೇಪ್ ಬರೋದಕ್ಕೋಸ್ಕರ ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡ್ವಿ. ಆಮೇಲೆ ಮಿಕ್ಕಿದ್ದೆಲ್ಲೂ ಏನು ಮಾರ್ಕ್ ಮಾಡೋದೇನು ಬೇಕಾಗಿರಲ್ಲ. ಇವಾಗ ನಾವು ಇದನ್ನ ಸೇಮ್ ಕಟ್ ಮಾಡ್ಕೊಂಡ್ಬಿಡೋಣ. ಫ್ರಂಟ್ ಶೇಪ್ ಯಾವ ತರ ಮತ್ತೆ ತೆಗಿಯೋದು, ಆ ಕಾಲರ್ ನೆಕ್ ಎಲ್ಲ ಹೆಂಗ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತೆ ಸೈಡ್ ಅಲ್ಲೂ ಅಷ್ಟೇ ಏನು ಇದು ಬೇಕಾಗಿರಲ್ಲ. ಕಟ್ ಮಾಡ್ಕೊಂಡೆ. ಮತ್ತೆ ಇಲ್ಲಿ ಮಾರ್ಜಿನ್ ಬಿಟ್ಟು ಲೈನ್ ಇರುತ್ತಲ್ಲ, ಆ ಲೈನ್ ನ ಕಟ್ ಮಾಡ್ಕೊಂಡೆ. ಮತ್ತೆ ಇದು ಅಷ್ಟೇ, ನಮ್ಗೆ ಎಷ್ಟು ಬೇಕು ಇದು ಫಸ್ಟ್ ಇದು ಹೆಂಗಿದೆಯಾ ಬ್ಯಾಕ್ ಅಲ್ಲಿ ಅದು ಮಾತ್ರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲೂ ಏನು ಮಾಡಿಲ್ಲ, ಇಲ್ಲಿ ಮಾತ್ರ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ, ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲೊಂದು ನ್ಯಾಚ್ ಹಾಕೋಬೇಕು. ಓಕೆ, ಅದಾದ್ಮೇಲೆ ಇಲ್ಲಿ ಎಷ್ಟು ಮಾರ್ಜಿನ್ ಅಂತ ನಮಗ್ ಗೊತ್ತಾಗಲ್ಲ ಫ್ರಂಟ್ಗೆ, ಅದಕ್ಕೆ ಈ ವೀಲ್ ಮಾರ್ಕ್ ಇದೆಯಲ್ಲ, ಇದನ್ನ ವೀಲ್ ಮಾರ್ಕ್ ಹಾಕೋಬೇಕು. ಹಾಕೊಂಡೆ. ಅದಾದ್ಮೇಲೆ ಇಲ್ಲಿ 3 ಇಂಚ್ ಇದೆಯಲ್ಲ, ಇಲ್ಲೊಂದು ಲೈನ್ ಮಾರ್ಕ್ ಹಾಕೊಂಡೆ. ಅದಾದ್ಮೇಲೆ ಇದನ್ನ ಬ್ಯಾಕ್ ನ ತೆಗೆದು ಬಿಡ್ತೀನಿ. ಫಸ್ಟ್ ಕೆಲಸ ಏನ್ ಮಾಡಂದ್ರೆ ಇದನ್ನ ಕಟ್ ಮಾಡ್ಬಿಡ್ಬೇಕು ನಾವು, ಯಾಕಂದ್ರೆ ಇದು ಫ್ರಂಟ್ ಗೆ ಕಮ್ಮಿ ಬರುತ್ತಲ್ಲ, ಅದಕ್ಕೋಸ್ಕರ ಇದನ್ನ ಕಮ್ಮಿ ಮಾಡ್ಬಿಟ್ವಿ. ಅದು ನೋಡ್ಕೊಂಡೆ ನಾವ್ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋದು. ಅದಾದ್ಮೇಲೆ ಇಲ್ಲಿ ಫ್ರಂಟ್ ಕ್ರಾಸ್ ಬಂದ್ಬಿಟ್ಟು ಎಷ್ಟಿದೆ ನೋಡಿ, 4ವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು 4ವರೆಗೆ ಮಾರ್ಕ್ ಮಾಡ್ಕೊಂಡು 14 ಇದೆ, 14 ಕಾಲ್ ನಾವು ಬರಬೇಕು. ಇಲ್ಲಿ 1/4 ಇಂಚು ಇಲ್ಲಿ ಒಲ್ಯಕ್ ಮಾರ್ಜಿನ್ ಬೇಕು ಅದಕ್ಕೆ. ಅದಾದ್ಮೇಲೆ ನೀಟಾಗಿ ಈಗ ಫ್ರಂಟ್ ಶೇಪ್ ಯಾವ ತರ ಬರುತ್ತೆ ಅಂತ ನೋಡಿ, ಈ ತರ ನೋಡಿ, ಈ ತರ ಇಲ್ಲೇನ್ ಬರಲ್ಲ, ಇದು ಬರ್ತಾ ಬರ್ತಾ ಇಷ್ಟು ಮಾರ್ಜಿನ್ ಅದು ಬರುತ್ತೆ. ಇದನ್ನ ಕಟ್ ಮಾಡೋಣ.
ಒಂದೊಂದಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಬೇಕು, ಇಲ್ಲಾಂದ್ರೆ ಅದು ಮಿಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದಾದ್ಮೇಲೆ ನಮ್ಗಿಲ್ಲಿ 3 ಅನ್ನೋದು ಬರಬೇಕು. 3 ಇಂಚ್ ಅಂದ್ರೆ ಡೌನ್ ಮಾಡಬೇಕು. ಇದರಲ್ಲೇನು ಡೌನ್ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ನಾವು ಲೆಂತ್ ಅನ್ನೋದು ತಗೋಬೇಕು. ಫ್ರಂಟ್ ಡೀಪು ಕಲರ್ ಇದು ಈ ತರ ಕಲರ್ ನೆಕ್ ಕಟ್ ಮಾಡಬೇಕಾದ್ರೆ ಆ ತರ ಮಾಡ್ಬೇಕು ನೋಡಿ. ಇದು ಹಿಂಗೆ ಓಪನ್ ಆಗ್ಬೇಕು. ಅರ್ಧ ಈ ಪೀಸ್ ಇದೆಯಲ್ಲ, ಈ ಪೀಸ್ ಹಿಂಗೆ ಇದ್ರಲ್ಲೇ ಓಪನ್ ಆಗ್ಬೇಕು. ಮತ್ತೆ ಇದು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ 3 ಇಂಚ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ಎಷ್ಟು ಡೀಪ್ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿವರೆಗೂ ಬರುತ್ತೆ. ಈ ತರ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಈ ತರ ಮಾರ್ಕ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಇಲ್ಲಿ ಈ ತರ ಶೇಪ್ ತಗೋಬೇಕು. ಆ ಪೀಸ್ನ ನೋಡಿ ಈ ತರ ಬರುತ್ತೆ. ಅದು ಈ ತರ ಮಾಡ್ಕೊಂಡು ಅದಾದ್ಮೇಲೆ ನಾವು ಇಲ್ಲಿ ಎಕ್ಸ್ಟ್ರಾ ಕಲರ್ ಅನ್ನೋದು ಕಟ್ ಮಾಡಬೇಕು. ಅದ್ಯಾವ್ದು ನೋಡಿ, ಇದನ್ನ ಇಲ್ಲಿಕ್ಕೆ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ಕೊಡ್ತೀನಿ ಯಾವ ತರ ಅಂತ. ನೋಡಿ ಫ್ಲಾಪ್ ತರ ಬರುತ್ತೆ ಅದು. ನೋಡಿ ಈ ತರ ನೋಡಿ, ಈ ಫೋಲ್ಡಿಂಗ್ ಇದೆಯಲ್ಲ, ಈ ಫೋಲ್ಡಿಂಗು ನಮ್ಗೆ ಇಲ್ಲಿ ಬರುತ್ತೆ. ಇದನ್ನ ಸ್ವಲ್ಪ ಡೌನ್ ಮಾಡ್ಕೋಬೇಕು. ಅದನ್ನ ಏನ್ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿಂದ ಹಿಂಗೆ ಕಟ್ ಮಾಡ್ಕೊಂತೀನಿ. ಇಲ್ಲಿ ಕಟ್ ಮಾಡ್ಕೊಂಡು ಈ ಪೀಸ್ ನ ಕಟ್ ಮಾಡ್ಬಿಡ್ತೀನಿ. ಇಲ್ಲಿಂದ ನಮ್ಗೆ ಇಲ್ಲಿ ಕಲರ್ ಅನ್ನೋದು ಹಿಂಗ್ ಅಟ್ಯಾಚ್ ಆಗ್ಬಿಡುತ್ತೆ ಬ್ಯಾಕ್ ಅಲ್ಲಿ. ಈ ತರ ಆ ತರ ಅದ ತೋರಿಸ್ಕೊಡ್ತೀನಿ. ಇವಾಗ ರಫಾಗಿ ಸ್ಕೆಚ್ ಆಗ್ತಾ ಇದ್ದೀನಿ. ಫಸ್ಟ್ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಅವಾಗೆ ನಾವು ಮಾರ್ಕ್ ಮಾಡ್ಕೊಂಡಂಗೆ ಡಾಟ್ ಲೆಂತ್ ಎಷ್ಟಿದೆ, 10 ಇಂಚ್ ಇದೆ. ಆಮೇಲೆ ಬೆಲ್ಟ್, ಕ್ರಾಸ್ ಬೆಲ್ಟ್ ಹತ್ರ ಎಷ್ಟು 13 ಇತ್ತು. ಇಲ್ಲಿ ಹೊಲಿಯಕ್ ಮಾರ್ಜಿನ್ ಬೇಕು, ಅದಕ್ಕೋಸ್ಕರ 13 ಕಾಲ್ಗೆ ಇಟ್ಕೊಳ್ಳೋಣ. ಆಮೇಲೆ ಉಕ್ಸ್ ಪಟ್ಟಿಯಿಂದ ಡಾಟ್ ಹತ್ರ ಎಷ್ಟು ಬರುತ್ತೆ ಅಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಬರುತ್ತೆ, ಆದ್ರೆ ಮಾರ್ಜಿನ್ ಬೇಕು, ಅದಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ. ಆಮೇಲೆ ನೋಡಿ ಇಲ್ಲಿ ಡಾಟ್ ಕ್ರಾಸ್ ಬೆಲ್ಟ್ ಹತ್ರ ಎಂಡ್ ಆಗುತ್ತಲ್ಲ, ಅಲ್ಲಿ ಎಷ್ಟು ಬೇಕು ಅಂತ ಹಂಗೆ ಚೆಕ್ ಮಾಡ್ಕೋಬೇಕು. ಇಷ್ಟು ಬರುತ್ತೆ. ಮತ್ತೆ ಇಲ್ಲಿ ನಾವು ಡಾಟ್ ಎಲ್ಲಿ ಮಾರ್ಕ್ ಮಾಡ್ತೀವೋ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಈ ತರ ಸ್ಟ್ರೈಟ್ ಕ್ರಾಸ್ ಲೈನ್ ಹಾಕೋಬೇಕು. ಇದು ಪ್ರಿನ್ಸೆಸ್ ಕಟ್ಟು ಶೇಪ್ ಬರುತ್ತೆ ಹಿಂಗೆ. ಇದು ತುಂಬಾ ಈಸಿ ಮೆಥಡ್, ಅದಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ತರ ಮಾಡ್ತಾ ಇದ್ದೀನಿ. ನೋಡಿ ಅರ್ಥ ಆಯ್ತಾ? ನೋಡಿ ನೀವು ಇಲ್ಲೇ ನೋಡ್ಬೋದು. ನೋಡಿ ಇಲ್ಲೇನ್ ಹಿಂಗ್ ಹೋಗಿದೆ, ನಮ್ದು ಇಲ್ಲೇನ್ ಹಿಂಗೆ ಹೋಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೊಂಡು ಈ ಪೋರ್ಷನ್ ಅಲ್ಲಿ ನಾವು ಎಕ್ಸ್ಟ್ರಾ ಏನು ಕೊಟ್ಟಿಲ್ವಲ್ಲ, ಅವಾಗ ಈ ಪೋರ್ಷನ್ಗೆ ಈ ಪೀಸ್ಗೆ ಸ್ವಲ್ಪ ಇಲ್ಲಿ 1.5 ಇಂಚ್ ಆಡ್ ಮಾಡಿದರೆ ನಮ್ಗೆ ಚೆಸ್ಟ್ ಲೂಸ್ ಅನ್ನೋದು ಬರುತ್ತೆ. ಓಕೆನಾ? ಇವಾಗ ಇದನ್ನ ಕಟ್ ಮಾಡೋಣ. ನಮ್ಗೆ ಇದು ರೆಡಿ ಪೀಸ್ ಆಯ್ತು. ಈ ತರ ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೋಬೇಕು. ಮತ್ತೆ ಇದು ಮಾರ್ಜಿನ್ ಸೇರಿಸಿ ಒಂದು ಲೈನ್ ಹಾಕೋಬೇಕು. ಇವಾಗ ಯಾವ ತರ ಬರುತ್ತೆ ಅಂತ ಇವಾಗ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಲೈನಿಂಗು ನಾವು ಕಟ್ ಮಾಡಿ ಮಿಕ್ಸ್ ಇರ್ತೀವಲ್ಲ, ಆ ಲೈನಿಂಗ್ ಇಲ್ಲಿದೆ. ಆ ಲೈನಿಂಗು ನೋಡಿ ಇಷ್ಟಿದೆ. ಇವಾಗ ಇದರಲ್ಲಿ ಇನ್ನೊಂದ್ಸರಿ ಐರನ್ ಮಾಡ್ಕೊಂಡು ಮತ್ತೆ ಈ ಪೀಸ್ನ ಇನ್ನೊಂದ್ಸರಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ. ಈ ಪೀಸ್ ಇಲ್ಲಿ ಕೂತ್ಕೊಂತ ಇದೆ. ಈ ಪೀಸ್ನ ನೀಟಾಗಿ ಇದು ರೆಡಿ ಕಟ್ ಮಾಡಿದೀವಿ ನಾವು, ಅದಕ್ಕೋಸ್ಕರ ಇದನ್ನ ರೆಡಿ ಹಿಂಗೆ ಕಟ್ ಮಾಡಿಬಿಡಿ. ಮತ್ತೆ ಇದನ್ನ ಅದೇ ಶೇಪಲ್ಲಿ ನಾವು ಇಲ್ಲಿ ಮಾರ್ಜಿನ್ ಎಲ್ಲ ಸೇರಿಸಿ ಇದ್ರಲ್ಲಿ ಕಟ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಎರಡಕ್ಕೂ ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಮತ್ತೆ ಇದನ್ನ ಮತ್ತೆ ಇದು ಈ ಕಡೆ ಮತ್ತೆ ಇದನ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ. ಮತ್ತೆ ಇದನ್ನ ಒಂದು ವೀಲ್ ಮಾರ್ಕ್ ಹಾಕೊಳ್ಳಿ. ಇದನ್ನ ಪೇಪರ್ ಸೈಡ್ಗೆ ಇಟ್ಬಿಡಿ. ಇವಾಗ ಇದು ಯಾವ ತರ ಬರುತ್ತೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ.
ನೋಡಿ ಈ ತರ ಫೋಲ್ಡ್ ಮಾಡಿ ಇದನ್ನ ವೀಲ್ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಕರೆಕ್ಟ್ ಆಗಿ ಇದನ್ನ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಇದು ವೀಲ್ ಮಾರ್ಕ್ ಹಾಕಿರ್ತೀವಲ್ಲ ಅದನ್ನ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನೋಡಿ ಇದು ಈ ತರ ಈ ಫೋಲ್ಡಿಂಗ್ ಅನ್ನೋದು ನಿಮ್ಗೆ ಇಲ್ಲ ಅನ್ಸ್ಬೋದು ಇದು ಇಲ್ಲಿ ಜಾಸ್ತಿ ಬಂದಿದೆ ಅಂತ. ನಾನೇನ್ ಮಾಡ್ತೀನಿ ಅದನ್ನ ಮೇಲಿಂದ ಎಷ್ಟು ಇರ್ಬೋದು 2 ಇಂಚಾ ನೋಡಿ 2 ಇಂಚ್ ಈ ತರ ಇಟ್ಕೊಂಡು ಇದನ್ನ ಸ್ವಲ್ಪ ಡೌನ್ ಇದೆ ಇದನ್ನ ಈ ತರ ಈ ಪೀಸ್ ನ ಕಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಹಿಂಗೆ ಕಾಲರು ಅಟ್ಯಾಚ್ ಮಾಡ್ತೀನಿ ಇದಕ್ಕೆ. ಅವಾಗ ನಮ್ಗೆ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಇದನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಅದನ್ನ ಮಾರ್ಕ್ ಮಾಡ್ತೀನಿ ನೋಡಿ ಈ ತರ ಫ್ಲಾಪ್ ಬಂದಿದೆ. ಇದಕ್ಕೆ ಎಕ್ಸ್ಟ್ರಾ ಕಲರ್ ಇಲ್ಲಿಂದ ಹಿಂಗ್ ಬಂದ್ಬಿಡಿ ಅಂದ್ರೆ ನಿಮ್ಗೆ ನೀಟಾಗಿ ಕಲರ್ ಶೇಪ್ ಅನ್ನೋದು ಕೂತ್ಕೊಂತದೆ. ಇಷ್ಟ ಅದು ತೋರಿಸ್ತೀನಿ. ಇದಾಯ್ತು. ಇವಾಗ ಚೆಸ್ಟ್ಗೆ ನೆಕ್ಸ್ಟ್ ಯಾವ ತರ ಕೊಡ್ಬೇಕು ಅಂತ ತೋರಿಸ್ತೀನಿ. ಬರಲ್ಲ ಈ ಕಡೆ. ಈ ತರ ಇಟ್ಕೊಂಡು ಇಲ್ಲಿ ಒಂದು ಲೈನ್ ಹಾಕೊಂತೀನಿ. ಇಲ್ಲಿ ಆಲ್ರೆಡಿ ಶೇಪ್ ತೆಗೆದಾಗ ಇಲ್ಲಿ ಡಾಟ್ ಹಿಡಿಬೇಕಲ್ಲ, ಇಲ್ಲೇನ್ ಮಾರ್ಜಿನ್ ಬೇಕಾಗಿಲ್ಲ. ಬ್ಯಾಕ್ ಅಲ್ಲಿ ಇಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡ್ವಿ. ಇಲ್ಲಿ ಡಾಟ್ ಮೆಜರ್ಮೆಂಟ್ ಇಲ್ಲಿ ಅರ್ಧ ಇಂಚ್ ತೆಗಿಬೇಕು. ಆಮೇಲೆ ಇಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ನೋಡ್ಕೋಬೇಕು. ಇಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ 3.5 ರೆಡಿ ಬರುತ್ತೆ. ಆಮೇಲೆ ಇವ್ರ ಬ್ಲೌಸ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. 10 ಇಂಚ್ ಇದೆ, ಅದ್ರಲ್ಲಿ 3.5 ಬಂದ್ರೆ ಇದರಲ್ಲಿ 10 ಮಾರ್ಜಿನ್ ಇದರಲ್ಲಿ ಸ್ವಲ್ಪ ತೆಗಿಬೇಕಲ್ಲ. ನೋಡಿ 3.5 ಇಲ್ಲಿ ಬರುತ್ತೆ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾವು ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಪೋರ್ಷನ್ ಇಂದ ಹಿಂಗ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಎರಡನ್ನು ಶೇಪ್ ಆಗಿ ಈ ತರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಮ್ಗೆ ಈ ಪೋರ್ಷನ್ ಚೆಸ್ಟ್ ಲೂಸ್ ಬಂತು. ಈ ಮೇಲ್ಗಡೆ ಪಾರ್ಟ್ ಅಲ್ಲಿ ಆ ಲೂಸ್ ಅದ್ರಲ್ಲಿ ಕಟ್ ಮಾಡ್ಕೊಂಡಿದ್ವಿ. ವೇಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಿದೀವಿ. ಇವಾಗ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಎಲ್ಲಿ ಯಾವ ಮೆಜರ್ಮೆಂಟ್ ಎಷ್ಟು ಇರ್ಬೇಕು ಅಷ್ಟನ್ನ ನಾವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡಿದೀವಿ. ಇವಾಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ನೋಡಿ ಈ ತರ ಮತ್ತೆ ಇದನ್ನ ಅಷ್ಟೇ. ಇವಾಗ ನೋಡಿ ಆ ಶೇಪ್ಗೂ ಕರೆಕ್ಟ್ ಆಗಿ ಕೂತ್ಕೊಂತದೆ. ನೋಡಿ ಈ ತರ ಅಟ್ಯಾಚ್ ಮಾಡಿದ್ವಿ ಅಂದ್ರೆ ಎಲ್ಲಿ ಏನ್ ಮೆಜರ್ಮೆಂಟ್ಗೂ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ನೋಡಿ ಆ ತರ ಇದು ಈ ತರ ಇದೆ. ಇವಾಗ ಇದನ್ನ ಕಟ್ ಮಾಡ್ಬೇಕು. ಇದನ್ನ ಕಟ್ ಮಾಡ್ಬೋದಾನ ಇವಾಗ? ಈ ತರ ಇಟ್ಕೊಂಡು, ಯಾಕೆಂತಂದ್ರೆ ಇದು ನಾವು ಮೇಲ್ಗಡೆಗೆ ತಗೊಂಡಿದೀವಿ, ನಮ್ಗೆ ಕೆಳಗಡೆ ಪೀಸ್ ಬೇಕು. ಇಷ್ಟು ಅಟ್ಲೀಸ್ಟ್ ಒಂದ್ 2.5 ಇಂಚ್ ಆದ್ರೂ ಡೌನ್ ಬರ್ಬೇಕು. ಅದು 2.5 ಇಂಚು ಡೌನ್ ಬರ್ಬೇಕು. ಇಲ್ಲಿ ಬಂದ್ಬಿಟ್ಟು ನಾವು ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡ್ವಿ. ಇಷ್ಟು ಕಟ್ ಮಾಡಿದೆ. ಮಾರ್ಜಿನ್ಗೆ ಸ್ವಲ್ಪ ಇದು ಅಂದ್ರೆ ಈ ಪೀಸ್ ಹಿಂಗ್ ಫೋಲ್ಡ್ ಆಗುತ್ತೆ. ಇಲ್ಲಿಂದ ಮೇಲ್ಗಡೆ ಹಿಂಗೆ ಕಲರ್ಗೆ ಅಟ್ಯಾಚ್ ಮಾಡ್ಬಿಡ್ತೀವಿ. ಆ ತರ ಇದೆ ನೋಡಿ. ಇದನ್ನ ನೋಡಿ ಹಿಂಗೆ ಕಟ್ ಮಾಡ್ಬಿಟ್ಟೆ. ಈ ತರ ಇಲ್ಲಿಂದ ಇಲ್ಲಿಗೆ ಕಲರ್ ಬಂದು ಅಟ್ಯಾಚ್ ಆದ್ರೆ ನಿಮ್ಗೆ ಸೇಮ್ ಅನ್ನೋದು ಸೈಜು ಅದೇ ಶೇಪ್ ಕರೆಕ್ಟ್ ಆಗಿ ಕೂತ್ಕೊಂತದೆ. ನೋಡಿ ಹಿಂಗೆ ನೋಡಿ ಈ ತರ ಶೇಪು. ಉಕ್ಸ್ ಪಟ್ಟಿ ಇಲ್ಲ ನೋಡಿ. ಇದು ಈ ಪೀಸು ಹಿಂಗೆ ಈ ಸೈಡ್ ಬರುತ್ತೆ ನೋಡಿ. ಈ ತರ ಈ ಪೀಸು ಎರಡು ಕಡೆ ಈ ತರ ಬಂದಿದೆ. ಮತ್ತೆ ಮೇಲ್ಗಡೆ ಇದು ಈ ಬಂದ್ಬಿಟ್ಟು ನಮ್ಗೆ ಹಿಂಗ್ ಬರುತ್ತೆ.
ಕಲರು ಹಿಂಗ್ ಬರುತ್ತೆ ಹಿಂದ್ಗಡೆಯಿಂದ ನೋಡಿ. ಈ ತರ ಕಲರ್ ಅನ್ನೋದು ಅಟ್ಯಾಚ್ ಆದ್ರೆ ನಿಮ್ಗೆ ಸೇಮ್ ಅನ್ನೋದು ಬರುತ್ತೆ. ಆ ಕಲರ್ಗೂ ಯಾರಿಗೂ ಗೊತ್ತಾಗಿಲ್ಲ ಅಂತಂದ್ರೆ ನಾನು ರೆಡಿ ಆದ್ಮೇಲೆ ಒಂದು ತೋರಿಸ್ತೀನಿ, ಇಲ್ಲಾಂದ್ರೆ ಕಾಲರ್ ಕಟ್ ಮಾಡೋದೇ ಇನ್ನೊಂದ್ಸರಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಇದು ಈ ತರ ಕಟಿಂಗ್ ಫುಲ್ ಕಲರ್ದು ಬರುತ್ತೆ. ಮತ್ತೆ ಇದನ್ನ ಸೇಮ್ ಹಂಗೇನೆ ಇಟ್ಕೊಂಡು